ಬಿಸಿಲಿನ ತಾಪಮಾನ ಬಳ್ಳಾರಿಯಲ್ಲಿ ಜನರು ಹೈರಾಣಾಗಿದ್ದಾರೆ. ಬಳ್ಳಾರಿಯಲ್ಲಿ ಕೊನೆಗೂ ಹೀಟ್ ಸ್ಟ್ರೋಕ್ ವಾರ್ಡ್ ಪ್ರಾರಂಭ ಆಗಿದೆ. ಬಳ್ಳಾರಿಯಲ್ಲಿ 38ರಿಂದ 40 ಡಿಗ್ರಿ ದಾಟಿದೆ. ರಣ ಬಿಸಿಲು. ಜಿಲ್ಲಾಸ್ಪತ್ರೆ ವಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ಗಳು ಆರಂಭ ಆಗಿದೆ. ಬಿಸಿಲಿನ ತಾಪಮಾನ ಏರಿಕೆಯಿಂದ ಹೀಟ್ ಸ್ಟ್ರೋಕ್ ಆಗೋ ಸಾಧ್ಯತೆ ಇದೆ. ತಾಲೂಕು ಆಸ್ಪತ್ರೆಗಳಲ್ಲೂ ಪ್ರತ್ಯೇಕ 5 ವಾರ್ಡ್ ಪ್ರಾರಂಭ ಆಗಿದೆ. ರಣ ಬಿಸಿಲಿನಿಂದ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಬಿಸಿಲಿನ ತಾಪಮಾನ ಏರಿಕೆಯಿಂದ ಹೀಟ್ ಸ್ಟ್ರೋಕ್ ಆಗೋ ಸಾಧ್ಯತೆ ಇದ್ದು ಬಳ್ಳಾರಿಯಲ್ಲಿ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಆಗಿದೆ. ಜಿಲ್ಲಾಸ್ಪತ್ರೆ ವಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ಗಳನ್ನೇ ಮೀಸಲಿಡಲಾಗಿದೆ. ಬಳ್ಳಾರಿಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಪ್ರಾರಂಭ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಬಳ್ಳಾರಿಯಲ್ಲಿ ತಾಪಮಾನ ಸಿಕ್ಕಾಪಟ್ಟೆ ಇದೆ. 38ರಿಂದ 40 ಡಿಗ್ರಿ ದಾಟಿದೆ ತಾಪಮಾನ. ಇಷ್ಟು ತಾಪಮಾನ ಇರೋದ್ರಿಂದ ಹೀಟ್ ಸ್ಟ್ರೋಕ್ ಆಗೋ ಸಾಧ್ಯತೆ ಇರುತ್ತೆ. ವೈದ್ಯರು ಕೂಡ ಜನರಿಗೆ ಸೂಚನೆಯನ್ನ ಕೊಡ್ತಿದ್ದಾರೆ, ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದಷ್ಟು ಬಿಸಿಲಿನಿಂದ ದೂರ ಇರಿ, ಜಾಸ್ತಿ ನೀರು ಕುಡೀರಿ, ತಂಪು ಪಾನೀಯಗಳನ್ನ ಕುಡೀರಿ ಅಂತ. ಅಥವಾ ಕೊನೆಗೂ ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಮತ್ತು ವಿಮ್ಸ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಮಾಡಲಾಯಿತು. ಯಾಕಂದರೆ ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರ್ಬೋದು, ನಾವೀಗ ಜಿಲ್ಲಾಸ್ಪತ್ರೆ ಆವರಣದ ಒಳಗಡೆ ಇದ್ದೇವೆ. ಅಂದರೆ ಬಳ್ಳಾರಿಯಲ್ಲಿ ಸಾಮಾನ್ಯವಾಗಿ 38 ಡಿಗ್ರಿ 40 ಡಿಗ್ರಿ ಬಿಸಿಲಾಗ್ತಕ್ಕಂಥ ಸಾಮಾನ್ಯ. ಇಲ್ಲಿಯ ಬಿಸಿಲಿನ ತಾಪಮಾನಕ್ಕೆ ಬಳ್ಳಾರಿ ಜನರು ಒಗ್ಗಿಕೊಂಡಿದ್ದಾರೆ ಅಂತ ಮಾತಿತ್ತು. ಆದರೆ ಈ ಬಾರಿ ಅತಿ ಹೆಚ್ಚು ಬಿಸಿಲು ಮತ್ತು ಹ್ಯುಮಿಡಿಟಿ ವಾತಾವರಣ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಕೂಡ ಇದೀಗ ಒಂದು ಹೀಟ್ ಸ್ಟ್ರೋಕ್ ವಾರ್ಡ್ ಮಾಡಲಾಗಿದೆ. ತಾವು ದೃಶ್ಯಗಳು ನೋಡ್ತಿರ್ಬೋದು. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ 6 ಬೆಡ್ಗಳಿರತಕ್ಕಂಥ ಒಂದು ವಿಶೇಷವಂತ ವಾರ್ಡನ್ನು ಮಾಡಲಾಗಿದೆ. ಈ ವಾರ್ಡಲ್ಲಿ 6 ಫ್ಯಾನ್ಗಳನ್ನು ಕೂಡ ಹಾಕಲಾಗಿದೆ. ಅದರ ಜೊತೆಗೆ ಪ್ರಮುಖವಾಗಿ AC ಕೂಡ ಫಿಕ್ಸ್ ಮಾಡಲಾಗಿದೆ. ಅಂದರೆ ಯಾವುದೇ ವ್ಯಕ್ತಿ ಬಿಸಿಲಿನ ತಾಪಮಾನದಿಂದ ಒಂದು ವೇಳೆ ದಾಖಲಾದರೆ ಆ ವ್ಯಕ್ತಿಗೆ ಆರಂಭದಲ್ಲಿ ತಣ್ಣನೆಯ ವಾತಾವರಣ ಬೇಕಾಗುತ್ತೆ. ಹೀಗಾಗಿ ಇಲ್ಲಿ ತಾತ್ಕಾಲಿಕವಾಗಿ ಒಂದು AC ಕೂಡ ಫಿಕ್ಸ್ ಮಾಡಲಾಗಿದೆ. ಸದ್ಯ ಒಂದು ವಿಭಾಗದಲ್ಲಿ 6 ವಾರ್ಡ್ ಮಾಡಲಾಗಿದೆ. ಹೆಚ್ಚುವರಿ ಮತ್ತೊಂದು ಕೊಠಡಿ ಮಾಡಿ ಅಲ್ಲಿ ಕೂಡ 6 ಬೆಡ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಮಾಡಿದ್ದಾರೆ. ಅಂದರೆ ಯಾವ ವ್ಯಕ್ತಿಗೆ ಯಾವಾಗ ಹೀಟ್ ಸ್ಟ್ರೋಕಿಂದ ತೊಂದರೆ ಆಗ್ಬೋದು ಅದೆಲ್ಲದಕ್ಕೂ ಕೂಡ ಜಿಲ್ಲಾಡಳಿತ ಸಂಪೂರ್ಣವಾಗಿ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಸಜ್ಜಾಗಿದೆ ಅನ್ನೋದಕ್ಕೆ ಈ ದೃಶ್ಯಾವಳಿಗೆ ಸಾಕ್ಷಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ನಮಸ್ಕಾರ ಸರ್. ಈಗಾಗಲೇ ನಾವು ಏನಿದೆ ಹೀಟ್ ಸ್ಟ್ರೋಕಿಗೆ ಸಂಬಂಧಪಟ್ಟ ಸರ್ಕಾರದ ಆದೇಶದಂತೆ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಸುಮಾರಾಗಿ ಈಗಾಗಲೇ ನಮ್ಮ ಬಳ್ಳಾರಿಯಲ್ಲಿದ್ದಂಥ ಒಂದು 30-40ರವರೆಗೆ ಬರುವಂಥ ಬಿಸಿಲಿನ ಶಾಖಕ್ಕೆ ಪೂರ್ವ ಸಿದ್ಧತೆಯಾಗಿ ನಾವು ಈಗಾಗಲೇ 5 ಬೆಡ್ಗಳ ವಾರ್ಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ 5 ಬೆಡ್ಗಳಿಗೆ ಎಕ್ಸ್ಟೆಂಟ್ ಕೂಡ ಮಾಡ್ಕೊಳ್ಳೋಕ್ಕೆ ನಾವು ರೆಡಿ ಇಟ್ಕೊಂಡಿದ್ದೀವಿ. ಒಟ್ಟಾರೆ 10 ಬೆಡ್ಗಳ ವಾರ್ಡನ್ನು ನಾವು ಈಗಾಗಲೇ ಸಿದ್ಧತೆ ಮಾಡಿಕೊಂಡು ಆ ಒಂದು ಹೀಟ್ ಸ್ಟ್ರೋಕ್ ಆದಂಥವ್ರಿಗೆ ಯಾವೆಲ್ಲ ಪೂರ್ವ ಸಿದ್ಧತೆ ಬೇಕಾಗಿದೆ, ಚಿಕಿತ್ಸೆ ಆಗಲಿ, ತಪಾಸಣೆ ಆಗಲಿ, ಮತ್ತು ಅದನ್ನು ತಡೆಗಟ್ಟಲಿಕ್ಕೂ ಕೂಡ ಈಗಾಗಲೇ IEC ವ್ಯವಸ್ಥೆನೂ ಕೂಡ ಎಲ್ಲ ಕಡೆಯೂ ನಾವು ಸಿದ್ಧತೆ ಮಾಡಿ ಪ್ರಚಾರ ಕೂಡ ಮಾಡಿದ್ದೀವಿ. ಸುಮಾರು 12 ಗಂಟೆಯ ನಂತರ ಸುಮಾರು 4 ಗಂಟೆಯ ತನಕ ಯಾರೂ ಹೊರಗಡೆ ಅಡ್ಡಾಡಲಾರ್ದಂಗೆ ಆ ಒಂದು ಹೀಟ್ ಸ್ಟ್ರೋಕ್ ಆಗಲಾರ್ದಂಗೆ ತಡೆಗಟ್ಟುವ ಕ್ರಮಗಳನ್ನು ಕೂಡ ಈಗಾಗಲೇ ಮುಂಜಾಗ್ರತೆಯಾಗಿ ತೆಗೆದುಕೊಂಡಿದ್ದೇವೆ. ಇದು ಇಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹೇಳ್ತಕ್ಕಂಥ ಒಂದು ಮಾತು ಏನಂತಂದರೆ, ನಗರ ಪ್ರದೇಶದಲ್ಲಿ ಎಲ್ಲೇ ಯಾರಿಗೆ ಏನಾದರೂ ಕೂಡ ಕೂಡಲೇ ಆಸ್ಪತ್ರೆಗೆ ಬನ್ನಿ, ನಿಮಗೆ ಬೇಕಾದಂಥ ಚಿಕಿತ್ಸೆ ಕೊಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಿಸಿಲಿನ ತಾಪಮಾನ ಭಾಳ ಏರ್ತಾ ಇದೆ. ಎಸ್ಪೆಷಲಿ ಏಪ್ರಿಲ್ 2nd ವೀಕಿಂದ ತುಂಬ ಜಾಸ್ತಿ ಆಗಿದೆ. ಮೇ ತಿಂಗಳು ಮುಗಿಯೋವರೆಗೂ ಜಾಸ್ತಿ ಇರುತ್ತಂತೇಳಿ ಭಾಳ ನಮ್ಮ ಹವಾಮಾನ ವರದಿ ಹೇಳ್ತಾ ಇದೆ. ಅದೇ ನಿಟ್ಟಿನಲ್ಲಿ ಹಂಗೆ ಸಾಗ್ತಾ ಇದೆ ಬಿಸಿಲು. ಸೊ ಅದಕ್ಕೆ ಆ ಒಂದು ಬಿಸಿಲಿ ನಮಗೇನು ಈಗ ಆಲ್ರೆಡಿ ಹವಾಮಾನ ಇದರಿಂದ ರಾಜ್ಯದಿಂದ ನಮಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಏನು ಇದೆ ಅದರ ಪ್ರಕಾರ ನಾವು ಈ ನಮ್ಮ ಆಸ್ಪತ್ರೆನ ಸನ್ನದ್ದನ್ನು ಇದಕ್ಕೆ ಬಿಸಿಲಿನ ತಾಪಕ್ಕೆ ನಮ್ಮ ರೋಗಿಗಳು ಎಸ್ಪೆಷಲಿ ತಾಯಿ ಮತ್ತು ಮಗು ಗರ್ಭಿಣಿ ಇವರೆಲ್ಲರಿಗೂ ಸುರಕ್ಷಿತವಾಗಿರೋದಕ್ಕೆ ವ್ಯವಸ್ಥೆಗಳನ್ನು ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಆಲ್ರೆಡಿ ಅಲ್ಲಿ ಬೇಕಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ 24 hours ವಾಟರ್ ಪ್ಲಸ್ ಕ್ಲೀನಿಂಗು 3 ಸರಿ ಮಾಡೋದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.